ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಬಿಜೆಪಿಗರು ಇಷ್ಟು ದಿನ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಪಟ್ಟು ಹಿಡಿದಂತೆ ಈಗ ನಾಗೇಂದ್ರ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ವಿಪಕ್ಷಗಳ ಹೋರಾಟಕ್ಕೆ ಮಣಿದಿದ್ದಾರೆ ಸಚಿವ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ಕಡೆಗೂ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಾಗಿದೆ. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆಗಿರೋದು. ಸಿಎಂಗೆ ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ ಬಿ ನಾಗೇಂದ್ರ. ಎರಡನೇ ಬಾರಿ ಸಚಿವ ಸ್ಥಾನದಿಂದ ಇಳಿತಾ ಇರೋದು. ನಾಗೇಂದ್ರ ರಾಜೀನಾಮೆ ಅಂಗೀಕಾರ ಒಂದೇ ಈಗ ಬಾಕಿ ಇದೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ರವಾನೆ ಬಾಕಿ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರ ಕೈಯಲ್ಲೀಗ ರಾಜೀನಾಮೆ ಪತ್ರ ಇರೋದು. ಅದು ರಾಜ್ಯಪಾಲರಿಗೆ ಅಂಗೀಕಾರಕ್ಕೋಸ್ಕರ ಕಳಿಸ್ಕೊಡ್ಬೇಕು. ಅದಿನ್ನೂ ಕೂಡ ಪೆಂಡಿಂಗ್ ಅಲ್ಲಿದೆ. ಅದಾದ್ಮೇಲೆ ನಾಗೇಂದ್ರ ಜೊತೆಗೆ ಖುದ್ದು ಚರ್ಚೆ ನಡೆಸಲಿದ್ದಾರೆ ಸಿಎಂ. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನದ ನೆರವು ನೀಡುವಂತಹ ನಿರೀಕ್ಷೆ ಇದೆ. ಅಂತಂದ್ರೆ ಸಚಿವ ಸ್ಥಾನ ಬಿಟ್ಕೊಡ್ತಾ ಇದ್ರಲ್ಲ, ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತೀವಿ, ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನದ ನೆರವು ನೀಡುವ ಬಗ್ಗೆ ಇಲ್ಲಿ ನಿರೀಕ್ಷೆ ಇದೆ. ಒಂದು ಭರವಸೆಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ ಬೆನ್ನಿಗೆ ನಿಲ್ಲೋ ಬಗ್ಗೆ ಸಿಎಂ ಭರವಸೆ ಕೊಡುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿರೋದಾ, ಅಥವಾ ಸಿಬಿಐ ಪ್ರಾಸಿಕ್ಯೂಷನ್ ಕೇಳಿದ್ದಕ್ಕೆ ರಾಜೀನಾಮೆನಾ, ಅಥವಾ ಹೈಕಮಾಂಡ್ ಕೇಳಿರೋದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿದೆ. ಬಿಜೆಪಿಯ ಪಾದಯಾತ್ರೆಗೆ ಒಂದು ಪಾದಯಾತ್ರೆ ಘೋಷಣೆ ಮಾಡಿದ್ರಲ್ಲ, ಸೊ ಹಾಗಾಗಿ ಆ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿರೋದಾ, ಬಿಜೆಪಿಗರ ಹೋರಾಟಕ್ಕೆ ಹೆದರ್ಕೊಂಡು ರಾಜೀನಾಮೆ ಕೊಟ್ಟಿರೋದಾ, ಅಥವಾ ಪ್ರಾಸಿಕ್ಯೂಷನ್ಗೆ ಸಿಬಿಐ ಕೇಳಿರೋದು, ಅದಕ್ಕೇನಾದ್ರೂ ಹೆದರಿದ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಖುದ್ದು ನಾಗೇಂದ್ರ ಅವರೇ ಕೊಡಬೇಕು. ಸೊ ಈಗ ಹೈಕಮಾಂಡ್ ಏನಾದರೂ ಪ್ರೆಷರ್ ಹಾಕಿಬಿಡ್ತಾ, ಸಿಬಿಐಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆಯಲ್ಲ, ಅದ್ರ ಜೊತೆಗೆ ಬಿಜೆಪಿಗರಿಗೆ ಪ್ರಮುಖ ಅಸ್ತ್ರ ಆಗಿ ಹೋಗ್ಬಿಟ್ಟಿದೆ. ಸುಮಾರು ದಿನಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಸೆಪ್ಟೆಂಬರ್ 1ರಂದು 170 ಕಿಲೋಮೀಟರ್ ಬಳ್ಳಾರಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಕಪ್ಪು ಚುಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ರಾಜೀನಾಮೆ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾಯ್ತು. ನಾಗೇಂದ್ರರಿಂದ ತೆರವಾದ ಸ್ಥಾನಕ್ಕೆ ಹಾಗಾದ್ರೆ ಯಾರು ಬರ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಮಹಿಳಾ ಕೋಟ, ವಾಲ್ಮೀಕಿ ಕೋಟ, ಬಳ್ಳಾರಿ ಕೋಟ, ಸೊ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಅಲ್ಲಿ ಫೈನೆಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಅನ್ನಪೂರ್ಣ ತುಕಾರಾಂ. ಹಾಗಾದ್ರೆ ಅನ್ನಪೂರ್ಣ ತುಕಾರಾಂಗೆ ಸಿಗುತ್ತಾ ಸಚಿವ ಸ್ಥಾನ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ವಾಲ್ಮೀಕಿ ಕೋಟಾದಲ್ಲಿ ಅನ್ನಪೂರ್ಣ ತುಕಾರಾಂಗೆ ಸ್ಥಾನವನ್ನ ಕೊಡಬಹುದು ಅಂತಾನು ಹೇಳಲಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಇನ್ನೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಇಲ್ಲಿ ಅನ್ನಪೂರ್ಣ ತುಕಾರಾಂಗೆ ಸ್ಥಾನವನ್ನ ಕೊಟ್ರೆ ಮಹಿಳಾ ಕೋಟಾದಲ್ಲಿ ಒಬ್ಬರಿಗೆ ಸ್ಥಾನ ಕೊಟ್ಟಂತಾಗತ್ತೆ. ಮಹಿಳಾ ಕೋಟಾದ ಅಡಿಯಲ್ಲಿ ಸಂಡೂರು ಶಾಸಕಿಗೆ ಲಕ್ ಒಲಿಯತ್ತಾ, ಅನ್ನಪೂರ್ಣಿಗೆ ವಾಲ್ಮೀಕಿ ಮಹಿಳಾ ಬಳ್ಳಾರಿ ಕೋಟ ಸಿಗತ್ತಾ? ಹಾಗಾದ್ರೆ ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಬಸವರಾಜ ಶಿವಣ್ಣನವರಿಗೆ ಕುರುಬಾ ಕೋಟದಲ್ಲಿ ಚಾನ್ಸ್ ಸಿಗತ್ತಾ? ಹಾಗಾದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನಪೂರ್ಣ ತುಕಾರಾಂ ಹಾಗೇನೆ ಬಸವರಾಜ ಶಿವಣ್ಣನವರಿಗೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಬಸವರಾಜ ಶಿವಣ್ಣನವರನ್ನ ರೆಫರ್ ಮಾಡಿದ್ದಾರೆ. ಇತ್ತ ಫೈನೆಸ್ಟ್ ಕ್ಯಾಂಡಿಡೇಟ್ ಅನ್ನಪೂರ್ಣ ತುಕಾರಾಂ ಅಂತ ಕೂಡ ಆ ಭಾಗದಿಂದ ಹೆಸರು ಕೇಳಿ ಬರ್ತಾ ಇದೆ. ಮತ್ತೆ ಹೈಕಮಾಂಡ್ ವಲಯದಲ್ಲಿ ಅನ್ನಪೂರ್ಣ ತುಕಾರಾಂಗೂ ಕೊಡಬಹುದು ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಬ್ಬ ಹಿರಿಯ ಸಚಿವರಿಂದ ರಾಜೀನಾಮೆ ಪಡೆಯುವ ಸಾಧ್ಯತೆ, ಈ ಸ್ಥಾನವನ್ನ ಎಂ ಕೃಷ್ಣಪ್ಪಗೆ ನೀಡುವ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ರೆ, ಈಗ ನಾಗೇಂದ್ರ ರಾಜೀನಾಮೆ ಪತ್ರ ಸಿಎಂ ಕೈಯಲ್ಲಿದೆ. ಯಾವಾಗ ರಾಜ್ಯಪಾಲರಿಗೆ ರವಾನೆ ಆಗತ್ತೆ, ಅಂಗೀಕಾರ ಯಾವಾಗ ಆಗತ್ತೆ, ಆ ಪ್ಲೇಸ್ಗೆ ರಿಪ್ಲೇಸ್ಮೆಂಟ್ ಯಾರಾಗ್ತಾರೆ? ಧನಶ್ರೀ, ಪಕ್ಷ ಮತ್ತು ಸರ್ಕಾರಕ್ಕೆ ಸಾರ್ವಜನಿಕ ಮುಜುಗರಕ್ಕೆ ಎಡೆ ಮಾಡಿಕೊಡಬಾರ್ದು ಮತ್ತು ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆಗೆ ತಿರುಗೇಟು ಕೊಡಲಿಕ್ಕೆ ಮತ್ತು ಪ್ರಮುಖವಾಗಿ ಎಲ್ಲೊಂದು ಕಡೆ BJP ಇದನ್ನು ಅತಿದೊಡ್ಡ ಇಶ್ಯೂ ಆಗಿ ಮಾಡಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಗುರುತರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಅಂತಿಮವಾಗಿ ಹೈಕಮಾಂಡ್ ಜೊತೆ ಚರ್ಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೀಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ನಿನ್ನೆ ತಡರಾತ್ರಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು.
ಆಗಿರ್ತಕ್ಕಂಥದ್ದು. ಬಿಜೆಪಿಯ ಪಾದಯಾತ್ರೆಗೂ ಮುನ್ನ ಅಂದರೆ ಸೆಪ್ಟೆಂಬರ್ 1ಕ್ಕೂ ಮುನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಕಳಿಸಿಕೊಟ್ಟಿರ್ತಕ್ಕಂಥ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರು ಕಳಿಸಿಕೊಟ್ಟು ಅಂಗೀಕಾರ ಪಡೆದುಕೊಳ್ಳಿದ್ದಾರೆ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ನಾಗೇಂದ್ರ ರಾಜೀನಾಮೆ ಹೋರಾಟದಲ್ಲಿ ಒಂದು ಹಂತದ ಯಶಸ್ಸು ಕಂಡಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈಗಾಗಲೇ ಸದನದಲ್ಲಿ ಕೂಡ JDS ಮತ್ತು BJP ಜಂಟಿಯಾಗಿ ನಾಗೇಂದ್ರ ರಾಜೀನಾಮೆಗೆ ಹೋರಾಟವನ್ನು ಆರಂಭಿಸಿದ್ದು. ಅದು ಯಾವ ಮಟ್ಟಕ್ಕೆ ಹೋರಾಟ ಆಯಿತು ಅಂತ ಹೇಳಿದ್ರೆ ಕಲಾಪ ಕೂಡ ಎಲ್ಲೊಂದು ಕಡೆ ಸುಗಮವಾಗಿ ನಡೆಯಲಿಲ್ಲ. ಅಂತಿಮವಾಗಿ ಕಲಾಪವನ್ನು ಕೇವಲ 8 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನು ಕೂಡ ಮಾಡಿದರು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ BJP ಮತ್ತು JDS ಜಂಟಿಯಾಗಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ 90 ಕಿಲೋಮೀಟರ್ ಮತ್ತು 10 ದಿನಗಳ ಕಾಲ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾಗೇಂದ್ರ ರಾಜೀನಾಮೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದು ಸಾರ್ವಜನಿಕರು ಕೂಡ ಚರ್ಚೆ ಆಗಿತ್ತು ಮತ್ತು ಪಕ್ಷದ ವರ್ಚಸ್ಸಿಗೆ ಮತ್ತು ಸರ್ಕಾರದ ವರ್ಚಸ್ಸಿಗೆ ಕೂಡ ಇದರಿಂದ ಎಲ್ಲೊಂದು ಕಡೆ ಧಕ್ಕೆ ಆಗುವ ಸಾಧ್ಯತೆ ಕೂಡ ಇತ್ತು. ನಿನ್ನೆ ಸುಮಾರು 1 ಗಂಟೆಗೂ 15 ನಿಮಿಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಜೊತೆ ಜನಪತ್ 10 ಅವರ ನಿವಾಸದಲ್ಲಿ ಚರ್ಚೆ ನಡೆಸಿದರು. ಚರ್ಚೆಯ ಸಂದರ್ಭದಲ್ಲಿ ಕೂಡ ನಾಗೇಂದ್ರವನ್ನು ತೆಗೆದುಕೊಂಡರೂ ಸಂಬಂಧಪಟ್ಟ ಕೂಡ ಅವರು ಪ್ರಶ್ನೆಯನ್ನು ಎತ್ತಿದ್ರು. ಇಷ್ಟೆಲ್ಲ ಆರೋಪಗಳಿದ್ದರೂ ಕೂಡ ಗುರುತರವಾದ ಆರೋಪಗಳಿದ್ರು, ನೀವು ಯಾವ ರೀತಿ ಅವ್ರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಂಡ್ರಿ ಅನ್ನೋ ಸಂದರ್ಭದಲ್ಲಿ SIT ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ನೇರವಾಗಿ ಅವರು ಭಾಗಿಯವರ ಸಂಬಂಧಪಟ್ಟಕ್ಕೆ ಯಾವುದೇ ದಾಖಲೆಗಳು ಇರಲಿಲ್ಲ ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ತಕ್ಕಂಥ ಕಡೆಯಲ್ಲಿ ಕೂಡ ಅನೇಕ ಸಚಿವರುಗಳ ಮೇಲೆ FIR ಆಗಿರ್ತಕ್ಕಂಥದ್ದು, ತನಿಖಾ ಹಂತದಲ್ಲಿರ್ತಕ್ಕಂಥದ್ದು, ಭಾಳಷ್ಟು ಜನರು ಕೂಡ ಜಾಮೀನು ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಕಾರಣಕ್ಕಾಗಿ ಅವ್ರನ್ನ ತೆಗೆದುಕೊಂಡಿವಿ ಅಂತ ಹೇಳಿದರು. ಆದರೆ ಇದೀಗ ಭಾರತೀಯ ಜನತಾ ಪಕ್ಷ ಎಲ್ಲೊಂದು ಕಡೆ ರಾಜೀನಾಮೆಗೆ ವಿಚಾರವಾಗಿ ಸಂಬಂಧಪಟ್ಟಾಗೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಲ್ಲದೆ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ವಿರುದ್ಧ ಮತ್ತು ಹೋರಾಟವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಸ್ವತಃ ನಾಗೇಂದ್ರ ಅವರು ಕೂಡ ಮುಜುಗರಕ್ಕೆ ಒಳಗಾಗಿದ್ದರು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಜೊತೆ ನಾಗೇಂದ್ರ ಕೂಡ ಚರ್ಚೆಯನ್ನು ನಡೆಸಿದರು ಮತ್ತು ಹೈಕಮಾಂಡ್ ಕೂಡ ಅವರ ರಾಜೀನಾಮೆ ಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಸೂಚನೆ ಮೇರೆಗೆ ನಾಗೇಂದ್ರ ಅವರಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಗೆ ಕೂಡ ಸೂಚನೆ ಕೊಟ್ಟರು. ಸೂಚನೆ ಬೆನ್ನಿಗೆ ನಿನ್ನೆ ತಡರಾತ್ರಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ರಾಜೀನಾಮೆಯ ಅಂಗೀಕಾರ ಒಂದೇ ಈಗ ಸದ್ಯ ಬಾಕಿ ಇರ್ತಕ್ಕಂಥದ್ದು. ಇದೀಗ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರವನ್ನು ಬಳ್ಳಾರಿ ಜಿಲ್ಲೆಯ ಶಾಸಕರಿಗೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಮಹಿಳಾ ಕೋಟಾವನ್ನು ಈ ಸರ್ಕಾರದಲ್ಲಿ ತೆಗೆದುಕೊಂಡಿಲ್ಲ. ಹಾಗಾಗಿ ಮಹಿಳಾ ಕೋಟಾದಡಿ ಸಂಡೂರಿನ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಮತ್ತು ಬಳ್ಳಾರಿಯ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ತುಕಾರಾಮ್ರ ಪತ್ರಿ ಮತ್ತು ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ರವರಿಗೆ ಮಹಿಳಾ ಕೋಟಾ, ಬಳ್ಳಾರಿ ಕೋಟಾ ಮತ್ತು ವಾಲ್ಮೀಕಿ ಕೋಟಾದಡಿ ಅವರಿಗೆ ಸಚಿವರಾಗಿಸುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಥಾನವನ್ನು ಬಸವರಾಜ ಶಿವಣ್ಣವರಿಗೆ ನೀಡುವ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಿರ್ತಕ್ಕಂಥ ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಮತ್ತು ನಾಗೇಂದ್ರ ಅವರು ರಾಜೀನಾಮೆಗೆ ಮುನ್ನ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಕೂಡ ದೂರವಾಣಿ ಚರ್ಚೆಯನ್ನು ನಡೆಸಿರ್ತಕ್ಕಂಥ ಆ ಚರ್ಚೆಯ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಾರ್ವಜನಿಕ ಮುಜುಗರಕ್ಕೆ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು ಮತ್ತು ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಕೂಡ ಇದು ಧಕ್ಕೆ ಆಗುವ ವಿಚಾರ ಕೂಡ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾಗೇಂದ್ರ ರಾಜೀನಾಮೆಗೆ ಸಲಹೆಯನ್ನು ಕೊಟ್ಟರು ಅಂತ ಕೂಡ ಹೇಳಲಾಗ್ತಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ನಾಗೇಂದ್ರ ಅವರ ಜೊತೆ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಭವಿಷ್ಯದಲ್ಲಿ ಅವರ ಪಕ್ಷ ಮತ್ತು ಸರ್ಕಾರದ ಒಳಗಿನ ಪಾತ್ರ ಮತ್ತು ಕ್ಷೇತ್ರಕ್ಕೆ ಅನುದಾನದ ನೆರವು ಮತ್ತು ಪಕ್ಷ ಮತ್ತು ಸರ್ಕಾರ ಮುಂದಿನ ಎಲ್ಲ ಬೆಳವಣಿಗೆಗಳು ಅಂದರೆ ವಾಲ್ಮೀಕಿ ಪ್ರಕರಣದಲ್ಲಿ ಈಗಾಗಲೇ CBI ದೋಷಾರೋಪ ಪಟ್ಟಿ ಸಲ್ಲಿಸಿರ್ತಕ್ಕಂಥ ಧನುಶ್ರೀ ಈಗಾಗಲೇ ದೋಷಾರೋಪ ಪಟ್ಟಿ ಸಲ್ಲಿಸಿರುವ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದೀಗ ರಾಜ್ಯಪಾಲರವರು ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಸಂಬಂಧಪಟ್ಟಕ್ಕೆ ಚೆಂಡನ್ನು ಸರ್ಕಾರದ ಅಂಗಳಕ್ಕೆ ಎಸೆದಿರ್ತಕ್ಕಂಥದ್ದು. ಸಂವಿಧಾನದ ವಿಧಿ 163ರ ಪ್ರಕಾರ ರಾಜ್ಯಪಾಲರು ಯಾವುದೇ ಸಚಿವರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡುವ ಮುನ್ನ ಎಲ್ಲೊಂದು ಕಡೆ ಮಂತ್ರಿ ಪರಿಷತ್ನ ಅಭಿಪ್ರಾಯವನ್ನು ಕೇಳಬೇಕಂತ ಇರ್ತಕ್ಕಂಥ ಹಾಗಾಗಿ ಜಾಣೆ ಹೆಜ್ಜೆ ಇಟ್ಟಿರ್ತಕ್ಕಂಥ ರಾಜ್ಯಪಾಲರು ಇದೀಗ ಸರ್ಕಾರಕ್ಕೆ ಕ್ಯಾಬಿನೆಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಈಗ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಮುಂಬರಲಿರ್ತಕ್ಕಂಥ ಕ್ಯಾಬಿನೆಟ್ಟಲ್ಲಿ ಕೂಡ ಇದೀಗ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಾ ಬೇಡ ಅಂತೇಳಿ ತೀರ್ಮಾನವನ್ನು ಕೈಗೊಂಡು ರಾಜ್ಯಪಾಲರಿಗೆ ಮತ್ತೆ ಮರುಪತ್ರವನ್ನು ಕೂಡ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಅನುಮತಿಯನ್ನು ಕೊಟ್ಟರು ಅಥವಾ ಕೊಡದಿದ್ರು ಕೂಡ ಬಹುತೇಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ CBIಗೆ ಅನುಮತಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ CBI ಮುಂದಿನ ದಿನಗಳಲ್ಲಿ ನಾಗೇಂದ್ರ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಈ ಎಲ್ಲ ಮುಜುಗರದಿಂದ ಪಾರಾಗಲು ಈಗ ಅಂತಿಮವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಂಡಿರ್ತಕ್ಕಂಥದ್ದು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಸರ್ಕಾರದ ಒಂದು ಸಚಿವರ ತಲೆದಂಡ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಮತ್ತು JDSನ ನಾಯಕರೇ ಹೇಳುವಂತೆ ಅವರ ಜಂಟಿ ಹೋರಾಟಕ್ಕೆ ಮೊದಲ ಯಶಸ್ಸು ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ರೇ ತಮ್ಮೆಲ್ಲ ಮಾಹಿತಿಗಾಗಿ.